ಸ್ನೇಹಿತರೆ, ಪಾನಿ ವಿರಾಮದ ನಂತರ ಮತ್ತೆ ಸೆಮಿಫೈನಲ್ನ ಒಳ್ಳೆಯ ಹಣಾಹಣಿ ಪಂದ್ಯವನ್ನು ವೀಕ್ಷಣೆ ಮಾಡೋಕೆ ಅಂತ ನಾವೆಲ್ಲ ನಿಂತಿದ್ದೀವಿ. ಈಗ ವಿಶ್ವಭಾರತಿ ತಂಡ ಅಂಕಗಳಲ್ಲಿ ಭಾರಿ ಅಂಕಗಳಲ್ಲಿ ಮುಂದೆ ಇದೆ ಅಂತ ಗೊತ್ತಾಗ್ತಾ ಇದೆ. ಹೌದು, ವಿಶ್ವಭಾರತಿ ತಂಡದ ಒಂದು ಅಂಕ ಭಾಳ ಮುನ್ನಡೆ, ಅಂಕ ಹೆಚ್ಚಾಗಿತ್ತು, ಭಾಳ ಮುನ್ನಡೆಯನ್ನು ಹೊಂದಿದೆ. ಸೊ ವಿಜಯಸ್ ತಂಡಕ್ಕೇನು ಇನ್ನೂ ಕೂಡ ಸಮಯ ಇದೆ. ವಿಜಯಸ್ ತಂಡಕ್ಕೂ ಕೂಡ ಇನ್ನೂ ಸಮಯ ಇದೆ. ಉತ್ತಮವಾದ ಸಮಯ ಒಂದು ಪ್ರಜ್ಞೆಯಿಂದ ಆಟ ಆಡಿದ್ರೆ ಅದು ಕೂಡ ವಿಜಯಸ್ ತಂಡ ಕೂಡ ಉತ್ತಮವಾದ ಅಂಕವನ್ನು ಪಡೆಯೋದ್ರ ಮೂಲಕ ತಂಡದಲ್ಲಿ ಗೆಲುವನ್ನು ಸಾಧಿಸ್ಬೋದು. ಹೌದು, ಒಳ್ಳೆ ಕ್ಯಾಚಿಂಗ್ ಕೂಡ ಮಾಡಿದ್ರು, ಉತ್ತಮ ರೈಡಿಂಗ್ ಕೂಡ ಹೌದು, ಉತ್ತಮವಾದ ರೈಡಿಂಗ್ ಕೂಡ ಆಗಿದೆ. ವಿಶ್ವಭಾರತಿ ತಂಡಕ್ಕೆ ಒಂದು ಅಂಕ ಹಿನ್ನಡೆ ಆಗಿದೆ. ಸಿದ್ದು ಸರ್, ಈಗ ನಾನು ಒಂದು ನೆನಪುಗಳನ್ನು, ಚಂದ್ರು ಸರ್, ಈಗ ನೀವು ಯಾವಾಗಾದರೂ ಕಬಡ್ಡಿಯನ್ನು ಆಡಿದ್ದೀರಾ? ಶಾಲಾ ದಿನಗಳಲ್ಲಿ ಓದುವಾಗ ಕಬಡ್ಡಿಯನ್ನು ಆಡ್ತಾ ಇದ್ದೋ, 7th ವರೆಗೂ ಕೂಡ ನಾವು ಆಡಿದ್ದೀವಿ. ಆದರೆ ಅವತ್ತಿನ ಆಟಕ್ಕೂ ಇವತ್ತಿನ ಆಟಕ್ಕೂ ಇಲ್ಲ, ಯಾಕೆಂದರೆ ನಾನು ಕೂಡ ಬೆಂಗಳೂರಲ್ಲಿ ಓದಬೇಕಾದ್ರೆ ಸಿದ್ದು ಸರ್ ಒಳ್ಳೆಯ ಆಟಗಾರರು, 8, 9, 10ನೇ ಕ್ಲಾಸಲ್ಲಿ ತುಂಬ ಒಳ್ಳೆಯ ಆಟಗಾರರು ಕಬಡ್ಡಿಯನ್ನು ತುಂಬ ಆಡ್ತಾ ಇದ್ವಿ. ಬಟ್ ಈಗೆಲ್ಲ ನೆನೆಸ್ಕೊಂಡಾಗ ನಾವು ಆಡ್ತಾ ಇದ್ದಂಥ ಕಾಲಕ್ಕೂ ಈಗಿನ ಸಮಯಕ್ಕೂ ಭಾಳ ವ್ಯತ್ಯಾಸಗಳಿದೆ. ಹಾಗೆ ಸಿದ್ದು ಸರ್, ನೀವೇನಾದ್ರು ಆಡಿರೋ ಅಂತ ಅನುಭವ ಇದೆಯಾ? ಹೌದು, ನಮ್ಮ ಬಾಲ್ಯದ ದಿನಗಳಲ್ಲಿ, ಅದರಲ್ಲೂ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಒಂದಷ್ಟು ಕಬಡ್ಡಿ ಆಟವನ್ನು ಆಡತಕ್ಕಂಥ ನೆನಪು ಮರುಕಳಿಸ್ತಾ ಇದೆ. ಆ ದಿನಗಳಲ್ಲಿ ಇದ್ದಂಥ ಒಂದು ಕಬಡ್ಡಿ ಪಂದ್ಯಾವಳಿ ಬೇರೆ, ಈ ದಿನ ಒಂದಂಥ ಕಬಡ್ಡಿ ಪಂದ್ಯಗಳು. ಆ ದಿನ ಒಂದು ಕಬಡ್ಡಿ ಅಂತಂದಾಗ ಒಂದು ಆಪೋಸಿಟ್ ತಂಡದ ಒಂದು ಕ್ರೀಡಾಪಟುಗಳೊಂದಿಗೆ ಉತ್ತಮವಾದ ಬಾಂಧವ್ಯ ಅನ್ನೋದು ಇರ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಬಾಂಧವ್ಯ ತುಂಬ ಕಡಿಮೆ ಆಗ್ತಾ ಇದೆ. ಯಾಕೆ ಅಂತಂದರೆ ಅದು ಒಂದು ಆರೋಗ್ಯಕರ ಸ್ಪರ್ಧೆಯಾಗಿ ತಗೊಳ್ತಾ ಇಲ್ಲ. ಬದಲಾಗಿ ಅದನ್ನು ಆರೋಗ್ಯಕರ ಸ್ಪರ್ಧೆಯ ಬದಲಾಗಿ ಅದನ್ನು ಒಂದು ಗಂಭೀರವಾದ ಒಂದು ಸ್ಪರ್ಧೆ ಅನ್ನೋ ರೀತಿ ತಗೊಳ್ಳೋದ್ರಿಂದ ಕ್ರೀಡಾಳುಗಳ ನಡುವೆ ಒಂದು ಬಾಂಧವ್ಯ ಅನ್ನೋದು ಕಡಿಮೆ ಆಗ್ತಾ ಇದೆ. ಆರೋಗ್ಯಕರ ಸ್ಪರ್ಧೆ ಅನ್ನೋದು ಕಡಿಮೆ ಆಗ್ತಾ ಇದೆ. ಸೊ ನಮ್ಮಲ್ಲಿ ಆ ಒಂದು ಭಾತೃತ್ವ ಭಾವನೆ ಅಂತ ಹೇಳ್ತಾ ಅದು ಕೂಡ ಕಡಿಮೆ ಆಗ್ತಾ ಇದೆ. ಈಗ ಚಂದ್ರು ಸರ್, ನೀವು ಹೇಳೋದಾದರೆ ಕಬಡ್ಡಿಯಲ್ಲಿ ನಾವು ಕಲಿಯುವಂಥದ್ದು ಏನೇನಿರುತ್ತೆ, ಹಾಗೆ ಕಬಡ್ಡಿಯಿಂದ ನಮಗೆ ಉಪಯೋಗಗಳು ಏನೇನಿರುತ್ತೆ ಸರ್? ಕಬಡ್ಡಿಲಿ ರೂಲ್ಸ್ಗಳೇನು ಚೇಂಜ್ ಆಗಿಲ್ಲ ಸರ್. ರೂಲ್ಸ್ಗಳು ಹಾಗೇ ಇರುತ್ತೆ, ವರ್ಷದಿಂದ ವರ್ಷಕ್ಕೆ ರೂಲ್ಸ್ಗಳು ಚೇಂಜ್ ಆಗೋದಿಲ್ಲ. ಆದರೆ ಭಾವನೆಗಳಲ್ಲಿ ಚೇಂಜ್ ಆಗ್ತವೆ. ಮಕ್ಕಳ ಒಂದು ಭಾವನೆಗಳಲ್ಲಿ ನಂದು ತಂದು ನಮ್ಮ ಶಾಲೆ ನಮ್ಮ ಇದು ಅನ್ನೋದನ್ನ ಸ್ವಲ್ಪ ಹೆಚ್ಚಿನ ಬೆಳೆಸ್ಕೊತಾರೆ ಅಷ್ಟೇ ಹೊರತು ಕಬಡ್ಡಿ ಆಟದಲ್ಲಿ ಅವಾಲಿಂದ ಇವತ್ತಿವರೆಗೂ ಕೂಡ ಹಾಗೇ ಇದೆ. ಕಬಡ್ಡಿ ಆಟದಲ್ಲಿ ಒಂದು ನೋಡುವ ಜನರು ಎಷ್ಟು ಜನ ಸೇರಿದ್ದಾರೆ ನೋಡಿ. ಇಲ್ಲಿ ಕಬಡ್ಡಿ ಆಟ ಅಂದರೆ ತುಂಬ ರೋಚಕವಾದ ಆಟ. ನೋಡಿ ಎಷ್ಟು ಜನ ಸೇರಿದ್ದಾರೆ, ಆಡಿಯನ್ಸ್ ಎಷ್ಟು ಜನ ಇದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ ಕಬಡ್ಡಿ ಆಟದಲ್ಲಿ ಎಷ್ಟು ಆಸಕ್ತಿ ಇದೆ ಅಂಥದ್ದು. ತುಂಬ ಒಳ್ಳೆ ಪ್ಲೇಯರ್ ನೋಡಿ, ಒಳ್ಳೆ ರೈಡಿಂಗಲ್ಲಿ ಬಂದರು. ಕ್ಯಾಚರ್ ಕೂಡ ಒಳ್ಳೆ ಕ್ಯಾಚನ್ನು ಮಾಡಿದರು, ಆದರೆ ಕ್ಯಾಚ್ ಯಶಸ್ವಿ ಆಗಲಿಲ್ಲ. ರೈಡರ್ಗೆ ಫಲ ಸಿಕ್ಕಿದೆ. ಇಲ್ಲಿಗೆ ಪಂದ್ಯ ಮುಗಿದಿದೆ. ಗೆಲುವನ್ನು ಸಾಧಿಸಿದೆ ಸರ್. ವಿಶ್ವಭಾರತಿ ತಂಡ ಈಗ ವಿಜಯವನ್ನು ಸಾಧಿಸಿದೆ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಾ ಸಿದ್ದು ಸರ್? ಇದರಲ್ಲಿ ವಿರುದ್ಧದಲ್ಲಿದ್ದಂಥ ಆಪೋಸಿಟ್ ಟೀಮ್ಗೆ ನಾವು ಕ್ರೆಡಿಟನ್ನು ಕೊಡಬೇಕಾ ಅಥವಾ ಗೆದ್ದಂಥ ತಂಡಕ್ಕೆ ಕ್ರೆಡಿಟನ್ನು ಕೊಡಬೇಕು? ತಂಡಕ್ಕೂ ಕೂಡ ಕೊಡಬೇಕಾಗುತ್ತೆ. ಎರಡು ತಂಡ ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ಪ್ರದರ್ಶನವನ್ನು ನೀಡಿ ಉತ್ತಮವಾದ ಆಟವನ್ನು ಆಡಿದ್ದಾರೆ. ಅವರೇನು ಕಡಿಮೆ, ಎರಡು ತಂಡವು ಉತ್ತಮವಾದ ಆಟವನ್ನು ಆಡಿದ್ದಾರೆ. ಅದರಲ್ಲಿ ಸೋಲು ಗೆಲುವು ಇದ್ದದೆ, ಒಬ್ಬ ಗೆಲ್ಲೇಬೇಕು, ಒಬ್ಬರು ಸೋಲ್ಲೇಬೇಕು. ಅದರಲ್ಲಿ ವಿಜೇತರಾಗಿದ್ದಾರೆ ವಿಶ್ವಭಾರತಿ ತಂಡದವರು. ವೀಕ್ಷಕರೇ ನಮಸ್ಕಾರ. ಇಷ್ಟು ಸಮಯ ನೀವು ಕಬಡ್ಡಿಯನ್ನು ಆಲಿಸ್ರಿ. ನೋಡಿದಂಥ ಎಲ್ಲ ವೀಕ್ಷಕರು ಕೂಡ ನ್ಯಾಚುರಲ್ ಶಬರಿ ಜೀವ ವತಿಯಿಂದ ಧನ್ಯವಾದಗಳು.